ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ಸ್ಯಾರೀಸ್ ಎಲ್ಲನೂ ಅರೇಂಜ್ ಮಾಡಿಕೊಡ್ತಿದ್ದೆ. ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಕ್ವಿಕ್ಕಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮಮ್ಮ ಏನು ಜಾಸ್ತಿ ಸೀರೆಗಳನ್ನ ಮಡಿಕೊಂಡಿಲ್ಲ, ಸ್ವಲ್ಪನೇ ಮಡಿಕೊಂಡಿರೋದು. ಹಾಗೆ ಎಲ್ಲನೂ ಮಿಕ್ಸಪ್ ಮಾಡ್ಕೊಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಜೋಡಿಸ್ತೀನಿ ಅಂತ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಎಲ್ಲ ವಿಡಿಯೋ ನೋಡ್ಕೊಂಡು ಬನ್ನಿ. ಇವತ್ತು ನಮ್ಮ ಅಮ್ಮಂದು ಸೀರೆ ಎಲ್ಲ ಅರೇಂಜ್ ಮಾಡಿಕೊಡೋಣ, ಎಲ್ಲ ಮಿಕ್ಸಪ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಎಲ್ಲನೂ ಜೋಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಿದ್ದೆ. ಯಾಕೆ ಅಂತಂದರೆ ನಮ್ಮ ಮನೇಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಆವಾಗ ಎಲ್ಲನೂ ಹಂಗಂಗೆ ಎಲ್ಲ ಹಾಕ್ಬಿಟ್ಟಿದ್ರು ಸ್ಯಾರೀಸ್ ಎಲ್ಲನೂ. ನಾನು ಪಾಪು ಇತ್ತಲ್ವ, ನನಗೂ ಅವಾಗಿಂದ ಏನು ಜಾಸ್ತಿ ಕೆಲಸ ಮಾಡಬಾರ್ದಾಯ್ತು ಅಂತ ಅಂದ್ಬಿಟ್ಟು ನಾನೇನು ಮಾಡ್ತಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದನೇ ಪಾಪುನು ಮಲ್ಕೊಂಡಿದ್ಲು ಅಂತ ಅಂದ್ಬಿಟ್ಟು ಎಲ್ಲನೂ ಅರೇಂಜ್ ಮಾಡಿಬಿಡೋಣ ಪಾಪು ಮಲಗಿದಾಗೆ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಿದ್ದೆ. ಅಮ್ಮನೇ ಹೇಳಿದ್ರು, ನಾನೇ ರೆಡಿ ಮಾಡ್ಕೋತೀನಿ, ನಾನೇ ಜೋಡಿಸ್ಕೋತೀನಿ ಬಿಡು, ನೀನೆಲ್ಲ ಪ್ರಾಬ್ಲಮ್ ಮಾಡ್ಕೊಬೇಡ ಅಂತ. ಅದಾದಮೇಲೆ ನಾನು ಅಮ್ಮಂಗೆ ಅಂದೆ, ಏನಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ, ಇರೋ ಸೀರೆ ಅವೇನು ಮಡ್ಚಂಗೇನಿಲ್ಲ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ಯಾ, ಯಾವುದು ಯಾವಾಗ ಹಾಕ್ಕೊಳ್ಳೋಕ್ಕೆಲ್ಲ ಹುಡುಕ್ಬೇಕಾಗತ್ತೆ, ನೀಟಾಗಿ ಜೋಡಿಸ್ಕೊಡ್ತೀನಿ ಬಿಡು, ಏನು ಪ್ರಾಬ್ಲಮ್ ಆಗೋಲ್ಲ, ಪಾಪುನು ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ನಾನೆಲ್ಲ ಜೋಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ತೆಗಿತಿದ್ದೆ. ಎಲ್ಲರಲ್ಲೂ ನಮ್ಮಮ್ಮನ ಸೀರೆ ಇದೆ. ಅಪ್ಪಂದೊಂದೇ ರೋ, ಎಲ್ಲರ ಮನೇಲೂ ಅದೇ ತಾನೇ. ಗಂಡು ಮಕ್ಳದ್ದು ಒಂದು ರೋ ಆದರೆ ಹೆಣ್ಮಕ್ಳದ್ದು ಇಡೀ ಬೀರುದಿರೋ ಎಲ್ಲ ರೋನು ಹೆಣ್ಮಕ್ಳದ್ದೇ ಆಗಿರುತ್ತೆ. ಬಟ್ ಅಮ್ಮನ ಹತ್ರ ಅಷ್ಟು ಸ್ಯಾರೀಸ್ ಇಲ್ಲ. ಎಲ್ಲ ಜೋಡ್ಸೋಕ್ಕೆ ಅಲ್ಲಿ ಇಲ್ಲಿ ಮಾಡಿಕೊಂಡು ಎಲ್ಲ ರೋಲ್ಲೂ ಒಂದೊಂಚೂರು ಮಡಗಿದ್ರು. ಅದಾದಮೇಲೆ ನಾನು 2 ರೋಸ್ಗೆ ಮಾತ್ರ ಅವ್ರದ್ದು ಇಟ್ಬಿಟ್ಟು ಮೇಲ್ಗಡೆ ರೋಲಿ ನನ್ನ ಮಗಳಿಗೆ ಇವಾಗ ಯಾರು ಡ್ರೆಸ್ ತಂದು ಕೊಟ್ಟಿದ್ದಾರೆ ಅದು ಎಲ್ಲನೂ ಜೋಡಿಸ್ದೆ. ಹಾಗೆ ನನ್ನ ಮಗಳೂ ನನ್ನ ಪಕ್ಕದಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಅವಳದು ವಾಯ್ಸ್ ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅವಳು ಪಕ್ಕದಲ್ಲೇ ಇರ್ತಾಳೆ ಅಲ್ವಾ, ಎಲ್ಲ ಅವಳದು ಸೌಂಡು ಬರ್ತಾನೆ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ನೀವೇ ನೋಡ್ತಿದ್ದೀರಲ್ವ, ಎಲ್ಲ ತೆಗ್ದೆ ಇಷ್ಟೋ ಗಂಟನೂ. ಅದಾದಮೇಲೆ ಎಲ್ಲ ಜೋಡಿಸ್ಬಿಡೋಣ, ಈ ಎಲ್ಲ ಒಂದೊಂದೇ ರೇಷ್ಮೆ ಸೀರೆಗಳ್ನ ಒಂದು ಸೈಡು, ಆಮೇಲೆ ನಾರ್ಮಲ್ ಸೀರೆ ಎಲ್ಲ ಒಂದು ಸೈಡು ಇಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗ್ದು ನೋಡ್ತಿದ್ದೆ. ನಮ್ಮಮ್ಮ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ಟು ಎಲ್ಲ ಬ್ಲೌಸ್ನೆಲ್ಲ ಹೆಂಗೆಂಗೋ ಮರ್ಚ್ಬಿಟ್ಟು ಒಳಗಡೆ ಇಟ್ಬಿಡ್ತಾರೆ. ಆ ಸೀರೆ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಅದಕ್ಕೇ ನೀಟಾಗಿ ಬ್ಲೌಸೆಲ್ಲ ತೆಗ್ದು ಇಟ್ಟು ಜೋಡಿಸ್ತಾ ಇದ್ದೆ. ನಮ್ಮಮ್ಮನೂ ತುಂಬ ಅರೇಂಜಾಗಿ ಇಟ್ಕೋತಾರೆ, ಅವ್ರಿಗೆ ಟೈಮ್ ಸಿಗೋಲ್ಲ. ಅವರು ಅಂಗಡಿಗೆ ತಿಂಡಿ ಮಾಡಬೇಕು, ನಾವು ತಿಂಡಿ ಮಾಡೋದ್ರಿಂದ ಮತ್ತು ಮನೆ ಎಲ್ಲ ಮೇಂಟೈನ್ ಮಾಡಬೇಕು. ಇವಾಗ ಸ್ವಲ್ಪ ಅಪ್ಪಂಗೂ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ 3 ಟೈಮ್ಸು ಅಡುಗೆ ಎಲ್ಲ ಮಾಡ್ತಿರ್ತಾರೆ ಅಲ್ವಾ, ಏನಕ್ಕೂ ಟೈಮ್ ಸಿಗೋಲ್ಲ. ಅವ್ರ ಅಂಗಡಿಗೆ ತಿಂಡಿ ಮಾಡಿ, ಮನೆಯಲ್ಲೂ ತಿಂಡಿ ಮಾಡಿ ಎಲ್ಲನೂ ಮಾಡೋದ್ರಿಂದ ಏನಕ್ಕೂ ಟೈಮೇ ಸಿಗೋಲ್ಲ. ಅಲ್ಲಲ್ಲೇ ಮೇಂಟೈನ್ ಆಗಿಬಿಡುತ್ತೆ ಟೈಮು. ಹಾಗಾಗಿ ಅವ್ರು ಏನೂ ಕರೆಕ್ಟಾಗಿ ಮಡಿಕೊಳೋಕ್ಕಾಗಲ್ಲ. ಅದಕ್ಕೆ ಏನು ಒಂದು 5 ನಿಮಿಷ ಸ್ಪೆಂಟ್ ಆಗ್ಬೋದು, ಒಂದು 15 ನಿಮಿಷನೋ ಅರ್ಧ ಗಂಟೆ ಅಷ್ಟೇ ಸ್ಪೆಂಟ್ ಆಗ್ಬೋದಪ್ಪ ಅವೆಲ್ಲ ಎತ್ತಿಡೋಕ್ಕೆ ಅಂತ ಅಂದ್ಬಿಟ್ಟು ನಾನೇ ಎತ್ತಿಡ್ತಾಯಿದ್ದೆ. ಒಂದೊಂದು ಸೀರೆಗಳನ್ನ ಹಂಗೂ ನಮ್ಮಂಗೆ, ಈ ಸೀರೆಗಳನ್ನೆಲ್ಲ ಇನ್ನೂ ಏನಕ್ಕೆ ಹೋಗೋ ಬರೋದಕ್ಕೆ ಹಾಕ್ಕೋತೀಯ, ಮನೆ ತಾವ ಹಾಕೋ, ಏನು ಹೋಗ್ಬೇಕಾದ್ರೆ ಏನಾರು ಹಾಕ್ಬಿಟ್ಟು ಕಳಿಸ್ತಾರ ಅಂತ ಎಲ್ಲ ಹೇಳ್ಕೊಂಡು ಮಾತಾಡಿಕೊಂಡು ಎತ್ತಿಡ್ತಾಯಿದ್ದೋ. ಅದಾದಮೇಲೆ ಅಮ್ಮಂಗೆ ಅಂದೆ, ಅವತ್ತು ಬೇರೆ ಫುಲ್ ಮೋಡ ಇತ್ತು. ಮೋಡ ಇರೋದ್ರಿಂದ ಏನು ಬಟ್ಟೆ ಒಣಗಬೇಕಲ್ವ ಪಾಪುದೆಲ್ಲ, ಹಾಗಾಗಿ ಬೆಳಗ್ಗೆನೇ ಒಗ್ದಾಕ್ಬಿಡು ಅಂತ ಅಂದ್ಬಿಟ್ಟು ನಮ್ಮಪ್ಪ ಹಾಸ್ಪಿಟಲ್ಗೆ ಹೋಗಿದ್ರು ಅವತ್ತು ಅಂತ ಅಂದ್ಬಿಟ್ಟು ಅಮ್ಮನ ಬಟ್ಟೆ ಒಗೆಯೋಕ್ಕೆ ಅಂತ ಕಳಿಸ್ದೆ. ಹಾಗಾಗಿ ಅವರು ಬಟ್ಟೆ ಒಗೆಯೋಕ್ಕೆ ಹೋದ್ರು. ನಾನು ನನ್ನ ಮಗಳನ್ನ ಮಲಗಿಸಿದ್ದೆ, ಆದ್ದರಿಂದ ನಾನು ಒಬ್ಬಳೇ ಎಲ್ಲ ಎತ್ತಿಡ್ತಾಯಿದ್ದೆ. ಅವಳ ಪಾಡಿಗೆ ಅವಳು ಮಲಗಿದ್ಲು. ಹಾಗೇ ನಮ್ಮಮ್ಮ ಮನೇಲಿ ಒಂದು ಮೇಜರ್ ರೋಲೇ ಪ್ಲೇ ಆಗೋಯಿತು. ನನ್ನ ಮಗಳು ಹುಟ್ಟಿ ಒಂದು ಸ್ವಲ್ಪ ದಿನ ಆದಮೇಲೆ ನಾವು ಎಲ್ಲ ಖುಷಿಯಾಗಿರೋ ಟೈಮಲ್ಲಿ ಒಂದು ಮೇಜರ್ ರೋಲೇ ಆಗೋಯಿತು ನಮ್ಮ ಮನೆಯಲ್ಲಿ. ಅದು ಎಲ್ಲ ಒಂಥರ ಇನ್ನೂ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು
ಆದ್ದರಿಂದ ಸ್ವಲ್ಪ ಮನೆಯಲ್ಲೂ ಅಮ್ಮನೂ ಯಾವಾಗಲೂ ಸ್ವಲ್ಪ ಡಲ್ಲಾಗೇ ಇರ್ತಾರೆ. ಆದ್ದರಿಂದ ಅವ್ರೇನು ಅಷ್ಟು ಎಲ್ಲದಕ್ಕೂ ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಯಾವುದೇನಿರುತ್ತೆ ಅಷ್ಟೇ. ಇವಾಗ ನನ್ನ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಅಪ್ಪಂಗೆ ಆಗಲಿ ಅವ್ರಿಗೂ ಎಲ್ಲ ಲಿಮಿಟೆಡ್ ಫುಡ್ಡೇ ಕೊಡಬೇಕು. ಡಾಕ್ಟರ್ ಹೇಳಿರೋ ಫುಡ್ಡೇ ಕೊಡಬೇಕಾಗಿರೋದ್ರಿಂದ ಅವ್ರಿಗೂ ಎಲ್ಲನೂ ಲಿಮಿಟೆಡಾಗಿ ಕೊಡ್ತಾರೆ. ಆದ್ದರಿಂದ ಅಲ್ಲಲ್ಲೇ ಟೈಮು ಸ್ಪೆಂಡ್ ಆಗೋಗ್ತೈತೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೆ ವೀಡಿಯೋಸ್ಗಳಿಗೋಸ್ಕರ ನಮ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮಮ್ಮಂದು ಸ್ಯಾರಿ ಕಲೆಕ್ಷನ್ಸು ಯಾರಿಗೆಲ್ಲ ಬೇಕೋ ಅವರು ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅದನ್ನೂ. ಹಾಗೆ ನಾವು ನನ್ನ ವ್ಲಾಗಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಪ್ಲೀಸ್. ಆ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಗೆ ಸಪೋರ್ಟ್ ಮಾಡಿ. ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಏನೆಲ್ಲ ಕರೆಕ್ಷನ್ ಮಾಡಬೇಕು ಅಂತ ನೀವು ಹೇಳಿದ್ರೆ ಅದನ್ನು ಕರೆಕ್ಷನ್ ಮಾಡಿಕೊಂಡು ವೀಡಿಯೋ ಮಾಡ್ತೀವಿ. ಹಾಗೆ ಈಗ ಮನೇಲಿರೋದ್ರಿಂದ ನಾವು ಏನು ಮಾಡ್ತೀವಿ ಅದೇ ರೊಟೀನ್ ತೋರಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಏನು ಅಷ್ಟು ಕ್ರಿಯೇಟಿವ್ ಆಗಿ ಯಾವುದೋ ವ್ಲಾಗ್ಸ್ಗಳು ಮಾಡೋಕ್ಕಾಗ್ತಿಲ್ಲ. ಪ್ಲೀಸ್ ನೀವು ಹೀಗೆ ಸಪೋರ್ಟ್ ಮಾಡ್ತೀರಿ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ನಿಮಗೆ ಇಷ್ಟ ಆಗೋ ಥರ ವ್ಲಾಗ್ನ ನಾನು ಮಾಡೇ ಮಾಡ್ತೀನಿ. ಇಷ್ಟೆಲ್ಲ ಜೋಡಿಸೋಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ನನ್ನ ಮಗಳ ಜೊತೆ ಮಾತಾಡಿಕೊಂಡು ಇನ್ನು ಮಿಕ್ಕಿದ್ದನ್ನ ಜೋಡಿಸಿ ಹಂಗೂ ಅಳ್ತಿದ್ಲು ಅಂತ ಅಂದ್ಬಿಟ್ಟು ಹೋದೆ ನಾನು. ನೋಡಿದ್ರಲ್ಲ, ಇದು ಅಮ್ಮ ಸ್ಯಾರೀಸ್ನ ಎಲ್ಲ ಎತ್ತಿಟ್ಟೆ. ಇಷ್ಟೊತ್ತಕ್ಕೂ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಆದರೆ ಅವರಿಗೆ ಎಲ್ಲ ಮಿಕ್ಸಪ್ ಆಗಿದ್ದನ್ನ ಕರೆಕ್ಟಾಗಿ ಜೋಡಿಸ್ಕೊಟ್ಟಿದ್ದೀನಿ. ಅವ್ರಿಗೆ ಹೆಲ್ಪ್ ಆಗಂಗೆ, ಅರ್ಜೆಂಟಿಗೆ ಸಿಗೋಂಗೆ. ಮತ್ತು ವೀಡಿಯೋಸ್ಗಳು ಬರ್ತಿದೆ. ನನ್ನ ಮಗಳಿಗೆ ಫಸ್ಟ್ ಮಂತು ಅಂದರೆ 1.5 ಮಂತು ವ್ಯಾಕ್ಸಿನೇಷನ್ ಹಾಕಿರೋದು ಲಾಗ್ ಬರುತ್ತೆ. ಅದನ್ನು ಲಾಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಅದೇ ಬರೋದು. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರಿಗೆಲ್ಲ ಈ ವಿಡಿಯೋಸ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.